ಡಿವಿಎಸ್ ಪುತ್ರನಿಂದ ವಂಚನೆ ವಿಶೇಷ ಬುಲೆಟಿನ್ಗೆ ಸ್ವಾಗತ. ದೊಡ್ಡ ಮನೆ ಮದುವೆಯ ನಿಶ್ಚಿತಾರ್ಥ ಸಂಭ್ರಮ ಅಂದ್ರೆ ಅಲ್ಲಿರೋ ಸಂಭ್ರಮ ಸಡಗರ ಯಾವ ರೀತಿ ಇರಬಹುದು ಅಂತ ಹೇಳಿ ನೀವೆಲ್ಲರೂ ಕೂಡ ಅಂದಾಜಿಸಬಹುದು. ಅದೇ ರೀತಿಯ ಸಂಭ್ರಮ ಸಡಗರ ಇವತ್ತು ಡಿವಿ ಸದಾನಂದ ಗೌಡ ಅವರ ಮನೆಯಲ್ಲಿ ಇತ್ತು. ಅವರ ಪುತ್ರನ ನಿಶ್ಚಿತಾರ್ಥ ನಡೀತಾ ಇತ್ತು. ಮಡಿಕೇರಿಯ ಕುಶಾಲನಗರದಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಿತ್ತು. ಆದರೆ ಈ ಒಂದು ಸುದ್ದಿ ಇಡೀ ನಿಶ್ಚಿತಾರ್ಥ ಸಮಾರಂಭದಲ್ಲಿ ಒಂದ್ ರೀತಿಯ ಗಲಿಬಿಲಿಯನ್ನ ಉಂಟು ಮಾಡಿರೋದು. ಏನಂತಂದ್ರೆ ಕಾರ್ತಿಕ್ ಅವರಿಗೆ ಈ ಮೊದಲೇ ಮದುವೆ ಆಗಿತ್ತು ಅಂತ ಹೇಳಿ ನಟಿಯೊಬ್ರು ಆರೋಪವನ್ನ ಮಾಡಿರೋದು. ನಟಿ ಮೈತ್ರೇಯಿ ನನ್ನ ಜೊತೆ ಕಾರ್ತಿಕ್ ಈ ಮುಂಚೆನೆ ಮದುವೆ ಆಗಿದ್ರು, ನನಗೆ ಹೇಳ್ದಲೇನೆ ಈಗ ಮತ್ತೊಂದು ನಿಶ್ಚಿತಾರ್ಥ ಆಗಿದ್ದಾರೆ, ಸದ್ಯದಲ್ಲೇ ಈ ಬಗ್ಗೆ ದೂರನ್ನ ಕೂಡ ನೀಡ್ತೀನಿ ಅಂತ ಹೇಳಿ ಮೈತ್ರಿ ಹೇಳಿರೋದು. ಇನ್ನು ಈ ಆರೋಪದ ಬಗ್ಗೆ ಖುದ್ದು ಸದಾನಂದ ಗೌಡರ ಪುತ್ರ ಕಾರ್ತಿಕ್ ಗೌಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನ್ಯೂಸ್ ಚಾನಲ್ ಇವರಿಗೆ ಮೊದಲೇ ಕಾರ್ತಿಕ್ ಅವರಿಗೆ ಮೊದಲೇ ಮದುವೆ ಆಗಿತ್ತು, ಬರ್ತಿದೆ ಸರ್, ಬರ್ತಿದೆ, ಅದಕ್ಕೆ ಬರ್ತಿದೆ ಸರ್, ಆಲ್ರೆಡಿ ಬರ್ತಾ ಇದೆ. ಸ್ಟೇಟ್ ಇಂಟೆಲಿಜೆನ್ಸ್ ಪೊಲೀಸ್ ಕೇಳ್ತಿದ್ದಾರೆ, ಅದಕ್ಕೆ ಏನು ಅಂತ ಹೇಳಿ ನಾವು ನಿಮ್ಮ ಮಾತಾಡ್ಸೋಣ ಅಂತ ಬಂದಿದ್ದೆ ಸರ್. ನಾನು ಏನೂ ಆಗಿಲ್ಲ, ನಾನು ನನ್ನ ಓದ್ಕೊಂಡಿದ್ದೆ, ಕೆಲಸದಲ್ಲಿದ್ದೀನಿ, ಮನೆ ಬಿಟ್ಟು ಆಫೀಸ್ ಹೋಗ್ತೀನಿ, ಆಫೀಸ್ ಬಿಟ್ಟು ಮನೆಗೆ ಹೋಗ್ತೀನಿ. ಇವಾಗ ಇದಕ್ಕೆ ಬಂದಿದ್ದೀನಿ, ಅದು ಬಿಟ್ಟು ಬೇರೆ ಏನು ಇದೇನು ಮೊದಲಾಗಿದೆ ಆದರೆ ಬೇರೆ ವಿಷಯ ಇರ್ತಿತ್ತು. ಅಲ್ಲ ಅಪ್ಪನಿಗೆ ಅಷ್ಟೊಂದು ಮಾನ ಮರ್ಯಾದೆ ಅಂತಿದ್ದೆ, ನಾನು ಯಾಕೆ ಹಾಳು ಮಾಡಬೇಕು? ಅಲ್ಲ ಯಾವುದೋ ಚಾನ್ಸೇ ಇಲ್ಲ. ನಾವು ಆಗಿದ್ರೆ ಬೇರೆ ವಿಷಯ. ಫೋಟೋ ಎಲ್ಲ ಇದು ಮಾಡ್ತೀವಿ, ಹಾಗೆ ಹೀಗೆ ಅಂತಲೇ ಫೋಟೋ ಹಾಕ್ತಾರೆ. ಈಗ ಲೈವ್ ನಾವು ಫೋಟೋ ಹಾಕ್ತೀವಿ, ಆ ಹುಡುಗಿ ಮೊದಲನೇ ಯಾರು ಅಂತೇಳಿ ಫೋಟೋ ಹಾಕ್ತೀವಿ ಅಂತೆಲ್ಲ ಬರ್ತಾ ಇದೆ. ಯಾರೋ ಫಿಲ್ಮ್ ಸ್ಟಾರ್ ಅಂತ ಅವರು ಅಂತೇಳೆಲ್ಲ ಬರ್ತಿದೆ, ಫಿಲ್ಮ್ ಸ್ಟಾರ್ ಅವರು ಅಂತೇಳೆಲ್ಲ ಬರ್ತಿದೆ. ಏನು ನಿಮ್ಮ ಅಭಿಪ್ರಾಯ ಅಷ್ಟೇ. ನನಗೆ ಸುಮ್ಮನೆ ಟೆನ್ಷನ್ ಕೊಡ್ತೀರ? ಕ್ಯಾಶುವಲ್ ಸುಮ್ಮನೆ ಆ ಥರ ಇಲ್ಲ ಅಲ್ವ ಸರ್? ಆ ಥರ ಏನು ಮಾಡ್ತಾರೆ ಇವಾಗ? ಏನು ಮಾಡ್ತಾರೆ? ಅಪ್ಪ ಅಷ್ಟೇ ಹೆಸರು ಇದೆ, ಅದಕ್ಕೋಸ್ಕರ ಇದೆ ಅವ್ರನ್ನೇ ಕೆಳಗಡೆ ಆಗ್ತಾ ಇಲ್ಲ. ಮಗನ ಹಿಡಿದ್ರೆ ಎಲ್ಲ ಆಯ್ತು. ಕರೆಕ್ಟ್. ಇಲ್ಲ ಏನಿಲ್ಲ, ಆರಾಮಾಗಿರಿ ಸರ್. ಗುಡ್ ಲಕ್. ಬರ್ತಿದೆ ನ್ಯೂಸ್ ಚಾನಲ್ ಇವರಿಗೆ ಮೊದಲೇ ಕಾರ್ತಿಕ್ ಅವರಿಗೆ ಮೊದಲೇ ಮದುವೆ ಆಗಿತ್ತು, ಬರ್ತಿದೆ ಸರ್, ಬರ್ತಿದೆ, ಅದಕ್ಕೆ ಬರ್ತಿದೆ ಸರ್, ಆಲ್ರೆಡಿ ಬರ್ತಾ ಇದೆ. ಸ್ಟೇಟ್ ಇಂಟೆಲಿಜೆನ್ಸ್ ಪೊಲೀಸ್ ಕೇಳ್ತಿದ್ದಾರೆ, ಅದಕ್ಕೆ ಏನು ಅಂತ ಹೇಳಿ ನಾವು ನಿಮ್ಮ ಮಾತಾಡ್ಸೋಣ ಅಂತ ಬಂದಿದ್ದೆ ಸರ್. ನಾನು ಏನೂ ಆಗಿಲ್ಲ, ನಾನು ನನ್ನ ಓದ್ಕೊಂಡಿದ್ದೆ, ಕೆಲಸದಲ್ಲಿದ್ದೀನಿ, ಮನೆ ಬಿಟ್ಟು ಆಫೀಸ್ ಹೋಗ್ತೀನಿ, ಆಫೀಸ್ ಬಿಟ್ಟು ಮನೆಗೆ ಹೋಗ್ತೀನಿ. ಇವಾಗ ಇದಕ್ಕೆ ಬಂದಿದ್ದೀನಿ, ಅದು ಬಿಟ್ಟು ಬೇರೆ ಏನು ಇದೇನು ಮೊದಲಾಗಿದೆ ಆದರೆ ಬೇರೆ ವಿಷಯ ಇರ್ತಿತ್ತು. ಅಲ್ಲ ಅಪ್ಪನಿಗೆ ಅಷ್ಟೊಂದು ಮಾನ ಮರ್ಯಾದೆ ಅಂತಿದ್ದೆ, ನಾನು ಯಾಕೆ ಹಾಳು ಮಾಡಬೇಕು? ಅಲ್ಲ ಯಾವುದೋ ಚಾನ್ಸೇ ಇಲ್ಲ. ನಾವು ಆಗಿದ್ರೆ ಬೇರೆ ವಿಷಯ. ಫೋಟೋ ಎಲ್ಲ ಇದು ಮಾಡ್ತೀವಿ, ಹಾಗೆ ಹೀಗೆ ಅಂತಲೇ ಫೋಟೋ ಹಾಕ್ತಾರೆ. ಈಗ ಲೈವ್ ನಾವು ಫೋಟೋ ಹಾಕ್ತೀವಿ, ಆ ಹುಡುಗಿ ಮೊದಲನೇ ಯಾರು ಅಂತೇಳಿ ಫೋಟೋ ಹಾಕ್ತೀವಿ ಅಂತೆಲ್ಲ ಬರ್ತಾ ಇದೆ. ಯಾರೋ ಫಿಲ್ಮ್ ಸ್ಟಾರ್ ಅಂತ ಅವರು ಅಂತೇಳೆಲ್ಲ ಬರ್ತಿದೆ, ಫಿಲ್ಮ್ ಸ್ಟಾರ್ ಅವರು ಅಂತೇಳೆಲ್ಲ ಬರ್ತಿದೆ. ಏನು ನಿಮ್ಮ ಅಭಿಪ್ರಾಯ ಅಷ್ಟೇ. ನನಗೆ ಸುಮ್ಮನೆ ಟೆನ್ಷನ್ ಕೊಡ್ತೀರ? ಕ್ಯಾಶುವಲ್ ಸುಮ್ಮನೆ ಆ ಥರ ಇಲ್ಲ ಅಲ್ವ ಸರ್? ಆ ಥರ ಏನು ಮಾಡ್ತಾರೆ ಇವಾಗ? ಏನು ಮಾಡ್ತಾರೆ? ಅಪ್ಪ ಅಷ್ಟೇ ಹೆಸರು ಇದೆ, ಅದಕ್ಕೋಸ್ಕರ ಇದೆ ಅವ್ರನ್ನೇ ಕೆಳಗಡೆ ಆಗ್ತಾ ಇಲ್ಲ. ಮಗನ ಹಿಡಿದ್ರೆ ಎಲ್ಲ ಆಯ್ತು. ಕರೆಕ್ಟ್. ಇಲ್ಲ ಏನಿಲ್ಲ, ಆರಾಮಾಗಿರಿ ಸರ್. ಗುಡ್ ಲಕ್. ಎಸ್, ಅದು ಕಾರ್ತಿಕ್ ಅವರ ಮೊದಲ ರಿಯಾಕ್ಷನ್. ನನಗೆ ಈ ಬಗ್ಗೆ ಏನೂ ಕೂಡ ಮಾಹಿತಿ ಇಲ್ಲ, ತಂದೆ ಹೆಸರನ್ನ ಹಾಳು ಮಾಡೋಕೆ ಯಾರಾದರೂ ಈ ರೀತಿ ಕುತಂತ್ರ ನಡೆಸ್ತಿರಬಹುದು ಅಂತ ಹೇಳಿ ಕಾರ್ತಿಕ್ ಹೇಳಿರೋದು. ಕಾರ್ತಿಕ್ ನಿಜಕ್ಕೂ ಎಂಗೇಜ್ಮೆಂಟ್ನ ಸಂಭ್ರಮದಲ್ಲಿದ್ರು, ಈ ರೀತಿಯ ಒಂದು ಸುದ್ದಿ ಕೇಳಿ ನನಗೆ ಆಶ್ಚರ್ಯ ಆಗ್ತಿದೆ ಅಂತ ಹೇಳಿ ಅವರ ರಿಯಾಕ್ಷನ್ ಅನ್ನ ಕೊಟ್ಟಿರೋದು. ಇನ್ನು ಎಲ್ಲದರ ಬಗ್ಗೆ ಕೇಂದ್ರ ಸಚಿವ ಸದಾನಂದ ಗೌಡರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ನನಗೆ ಮೀಡಿಯಾದಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗಿಸಿದ ಮೇಲೆ ಮೀಡಿಯಾದಲ್ಲಿ ಬಂದಂಥ ಸುದ್ದಿ ನೋಡಿ ನನಗೆ ಆಘಾತ ಆಯಿತು. ಯಾವುದೇ ಇಂಥ ವಿಚಾರಗಳು ಇಷ್ಟರವರೆಗೆ ನನ್ನ ಗಮನಕ್ಕೆ ಬರಲಿಲ್ಲ. ಕಳೆದ 2-3 ತಿಂಗಳಿಂದ ನನ್ನ ಚುನಾವಣೆ ಮುಗಿದ ನಂತರ ಮಗನ ಮದುವೆ ನಿಮಿತ್ತ ನಾನು ಬೇರೆ ಬೇರೆ ಕಡೆ ನೋಡುವಂಥದ್ದು, ಹಿಡಿಯುವಂಥದ್ದನ್ನು ಮಾಡಿಕೊಂಡು ಈಗಾಗಲೇ ನನ್ನ ಹಿಂದೆ ನನ್ನ ಹೆಂಡತಿಯ ಮನೆಯ ಪಕ್ಕದಲ್ಲೇ ಇರುವಂಥ ಅವರು ನಮಗೆ ಮೊದಲೇ ಗೊತ್ತಿದ್ದವರು ಎಲ್ಲವನ್ನ ಆದ ಕಾರಣ ಅದಾಗಬಹುದು ಅಂತ ಎಲ್ಲ ಒಪ್ಪಿಗೆಯಾಗಿದ್ದು, ಇದು 2 ತಿಂಗಳಿಂದ ಈ ಎಂಗೇಜ್ಮೆಂಟಿಂದು ಎಲ್ರಿಗೂ ಗೊತ್ತಿದೆ, ಮಾಧ್ಯಮಗಳಲ್ಲಿ ಬಂದಿದೆ, ಪೇಪರ್ನಲ್ಲಿ ಬಂದಿದೆ, ಎಲ್ಲವೂ ನಡೀತಾನೆ ಇದೆ. ಇವತ್ತು ಇದೆಲ್ಲ ಆದ ಮೇಲೆ ಬಂದಂಥ ಸುದ್ದಿ ಕೇಳಿ ನನಗೆ ಆಘಾತ ಆಯಿತು. ನಾನು ಏನು ಹೇಗೆ ಅಂತ ನಾನೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನನ್ನ ಎಲ್ಲ ಜೀವನದ ಪೂರ್ತಿ ಅಧ್ಯಾಯಗಳು ಅದು ತೆರೆದಿಟ್ಟಂಥ ಒಂದು ಪುಸ್ತಕ. ಯಾವತ್ತು ನಾನು ರಾಜಕೀಯವಾಗಿ
ಶಾಸಕನಾಗಿದ್ದಾಗಿಂದ ಹಿಡಿದು ಇವತ್ತಿನ ರೈಲ್ವೆ ಮಂತ್ರಿಯವರೆಗೆ ಹೇಗೆ ನಾನು ನಡ್ಕೊಂಡಿದ್ದೇನೆ ಮತ್ತು ನನ್ನ ಕುಟುಂಬದ ಬಾಕಿದವರು ಹೇಗೆ ಸಾಂಪ್ರದಾಯಿಕವಾಗಿ ಅವರು ನಡ್ಕೊಳ್ತಾರೆ ಅಂತ ಹೇಳುವಂಥದ್ದು ಎಲ್ಲ ಗೊತ್ತಿರುವಂಥದ್ದು. ಇವತ್ತು ನಾನು ಮಾಧ್ಯಮದಲ್ಲೆಲ್ಲ ಕೇಳಿದೆ, ಈ ರೀತಿ ಆಗಿದೆ ಅಂತ ಹೇಳುವಂಥದ್ದು ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಮಗ ಪ್ರಥಮ ಬಾರಿಗೆ ನಾನು ಈ ಬಾರಿ ಚುನಾವಣೆಗೆ ನಿಂತಾಗ ಚುನಾವಣೆಗೆ ಓಡಾಟ ಮಾಡಿದ್ದಾನೆ. ನನ್ನ ಹೆಂಡತಿ ಓಡಾಟ ಮಾಡಿದ್ದಾಳೆ. ದಿನನಿತ್ಯ ನನ್ನ ಕುಟುಂಬದವರ 106 ಜನ ಬಂದಾಗೆಲ್ಲ ಎಲ್ಲ ಸಂದರ್ಭಗಳಲ್ಲಿ ಕೂಡ ಫೋಟೋ ತೆಗೊಳ್ಳುವಂಥದ್ದು ಮತ್ತೊಂದು ತೆಗೊಳ್ಳುವಂಥದ್ದು ಎಲ್ಲವೂ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಈ ರೀತಿಯ ಸಂಗತಿಗಳು ನಮ್ಮ ಗಮನಕ್ಕೆ ಏನು ಬರಲಿಲ್ಲ. ವಿಶೇಷವಾಗಿ ನನಗೆ ತುಂಬ ಆತಂಕ ಆಗಿರುವಂಥದ್ದು, ಮಂಗಳೂರಿನ ಮನೆಯಲ್ಲಿ ಹೋಗಿ ಮದುವೆ ಮಾಡಿಕೊಂಡು ಒಂದು ಹೆಣ್ಣು ಒಂದು ಹುಡುಗ ತಂದೆ ತಾಯಿಯವರ ಜೊತೆ ಇರುವಂಥ ಹುಡುಗನ ಆ ವಿಚಾರದಲ್ಲಿ ಯಾವುದನ್ನು ತಿಳಿಸದೆ ಏಕಾಏಕಿಯಾಗಿ ಹೀಗೆಲ್ಲ ಓಡಾಟ ಮಾಡಿ ಹೀಗೆ ಮಾಡ್ತಾರೆ ಅಂತ ಹೇಳುವಂಥ ಅವರ ಹೇಳಿಕೆಗಳೇ ಅವರ ಮೌಲ್ಯಮಾಪನವನ್ನು ಮಾಡ್ಬೋದು ಅಂತ ನನಗೆ ಅನ್ನಿಸ್ತದೆ. ನನಗೆ ಮೀಡಿಯಾದಲ್ಲಿ ಇವತ್ತಿನ ಕಾರ್ಯಕ್ರಮ ಮುಗಿಸಿದ ಮೇಲೆ ಮೀಡಿಯಾದಲ್ಲಿ ಬಂದಂಥ ಸುದ್ದಿ ನೋಡಿ ನನಗೆ ಆಘಾತ ಆಯಿತು. ಯಾವುದೇ ಇಂಥ ವಿಚಾರಗಳು ಇಷ್ಟರವರೆಗೆ ನನ್ನ ಗಮನಕ್ಕೆ ಬರಲಿಲ್ಲ. ಕಳೆದ 2-3 ತಿಂಗಳಿಂದ ನನ್ನ ಚುನಾವಣೆ ಮುಗಿದ ನಂತರ ಮಗನ ಮದುವೆ ನಿಮಿತ್ತ ನಾನು ಬೇರೆ ಬೇರೆ ಕಡೆ ನೋಡುವಂಥದ್ದು ಹಿಡಿಯುವಂಥದ್ದನ್ನು ಮಾಡಿಕೊಂಡು ಈಗಾಗಲೇ ನನ್ನ ಹಿಂದೆ ನನ್ನ ಹೆಂಡತಿಯ ಮನೆಯ ಪಕ್ಕದಲ್ಲೇ ಇರುವಂಥ ಅವರು ನಮಗೆ ಮೊದಲೇ ಗೊತ್ತಿದ್ದವರು ಎಲ್ಲವನ್ನ ಆದ ಕಾರಣ ಅದಾಗಬಹುದು ಅಂತ ಎಲ್ಲ ಒಪ್ಪಿಗೆಯಾಗಿದ್ದು ಇದು 2 ತಿಂಗಳಿಂದ ಈ ಎಂಗೇಜ್ಮೆಂಟಿಂದು ಎಲ್ರಿಗೂ ಗೊತ್ತಿದೆ, ಮಾಧ್ಯಮಗಳಲ್ಲಿ ಬಂದಿದೆ, ಪೇಪರ್ನಲ್ಲಿ ಬಂದಿದೆ, ಎಲ್ಲವೂ ನಡೀತಾನೇ ಇದೆ. ಇವತ್ತು ಇದೆಲ್ಲ ಆದ ಮೇಲೆ ಬಂದಂಥ ಸುದ್ದಿ ಕೇಳಿ ನನಗೆ ಆಘಾತ ಆಯಿತು. ನಾನು ಏನು ಹೇಗೆ ಅಂತ ನಾನೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನನ್ನ ಎಲ್ಲ ಜೀವನದ ಪೂರ್ತಿ ಅಧ್ಯಾಯಗಳು ಅದು ತೆರೆದಿಟ್ಟಂಥ ಒಂದು ಪುಸ್ತಕ. ಯಾವತ್ತು ನಾನು ರಾಜಕೀಯವಾಗಿ ಶಾಸಕನಾಗಿದ್ದಾಗಿಂದ ಹಿಡಿದು ಇವತ್ತಿನ ರೈಲ್ವೆ ಮಂತ್ರಿಯವರೆಗೆ ಹೇಗೆ ನಾನು ನಡ್ಕೊಂಡಿದ್ದೇನೆ ಮತ್ತು ನನ್ನ ಕುಟುಂಬದ ಬಾಕಿದವರು ಹೇಗೆ ಸಾಂಪ್ರದಾಯಿಕವಾಗಿ ಅವರು ನಡ್ಕೊಳ್ತಾರೆ ಅಂತ ಹೇಳುವಂಥದ್ದು ಎಲ್ಲ ಗೊತ್ತಿರುವಂಥದ್ದು. ಇವತ್ತು ನಾನು ಮಾಧ್ಯಮದಲ್ಲೆಲ್ಲ ಕೇಳಿದೆ, ಈ ರೀತಿ ಆಗಿದೆ ಅಂತ ಹೇಳುವಂಥದ್ದು ಯಾವುದು ಕೂಡ ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಮಗ ಪ್ರಥಮ ಬಾರಿಗೆ ನಾನು ಈ ಬಾರಿ ಚುನಾವಣೆಗೆ ನಿಂತಾಗ ಚುನಾವಣೆಗೆ ಓಡಾಟ ಮಾಡಿದ್ದಾನೆ. ನನ್ನ ಹೆಂಡತಿ ಓಡಾಟ ಮಾಡಿದ್ದಾಳೆ. ದಿನನಿತ್ಯ ನನ್ನ ಕುಟುಂಬದವರ 106 ಜನ ಬಂದಾಗೆಲ್ಲ ಎಲ್ಲ ಸಂದರ್ಭಗಳಲ್ಲಿ ಕೂಡ ಫೋಟೋ ತೆಗೊಳ್ಳುವಂಥದ್ದು ಮತ್ತೊಂದು ತೆಗೊಳ್ಳುವಂಥದ್ದು ಎಲ್ಲವೂ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಈ ರೀತಿಯ ಸಂಗತಿಗಳು ನಮ್ಮ ಗಮನಕ್ಕೆ ಏನು ಬರಲಿಲ್ಲ. ವಿಶೇಷವಾಗಿ ನನಗೆ ತುಂಬ ಆತಂಕ ಆಗಿರುವಂಥದ್ದು, ಮಂಗಳೂರಿನ ಮನೆಯಲ್ಲಿ ಹೋಗಿ ಮದುವೆ ಮಾಡಿಕೊಂಡು ಒಂದು ಹೆಣ್ಣು ಒಂದು ಹುಡುಗ ತಂದೆ ತಾಯಿಯವರ ಜೊತೆ ಇರುವಂಥ ಹುಡುಗನ ಆ ವಿಚಾರದಲ್ಲಿ ಯಾವುದನ್ನು ತಿಳಿಸದೆ ಏಕಾಏಕಿಯಾಗಿ ಹೀಗೆಲ್ಲ ಓಡಾಟ ಮಾಡಿ ಹೀಗೆ ಮಾಡ್ತಾರೆ ಅಂತ ಹೇಳುವಂಥ ಅವರ ಹೇಳಿಕೆಗಳೇ ಅವರ ಮೌಲ್ಯಮಾಪನವನ್ನು ಮಾಡ್ಬೋದು ಅಂತ ನನಗೆ ಅನ್ನಿಸ್ತದೆ. ಇದು ಸದಾನಂದ ಗೌಡರ ಹೇಳಿಕೆಯಾಗಿತ್ತು. ನನಗೆ ಈ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಮಗನ ಮದುವೆಯ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಮಾಧ್ಯಮದಲ್ಲಿ ಸುದ್ದಿ ಕೇಳಿ ನಿಜಕ್ಕೂ ಆಘಾತ ಆಗಿದೆ ಅಂತ ಹೇಳಿ ಸದಾನಂದ ಗೌಡರು ಹೇಳ್ತಿದ್ರು. ಇನ್ನು ಕಾರ್ತಿಕ್ ವಿರುದ್ಧವಾಗಿ ಈ ರೀತಿ ನನಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಹೇಳಿಕೆಯನ್ನ ನೀಡಿರೋ ಮೈತ್ರಿಯ ಹಿನ್ನೆಲೆಯನ್ನ ಹುಡುಕ್ತಾ ಹೋದಾಗ ಸಿಕ್ಕ ಒಂದು ವಿಚಾರ ಅಂದ್ರೆ ಮೈತ್ರಿಯ ಅವರನ್ನ 2011ರಲ್ಲಿ ಪೇದೆಯೊಬ್ಬರ ಮೇಲೆ ಹಲ್ಲೆ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ದಿನಗಳ ಕಾಲ ಜೈಲಲ್ಲಿ ಇಡಲಾಗಿತ್ತು. 2 ದಿನಗಳ ಕಾಲ ಮೈತ್ರಿ ಜೈಲು ವಾಸವನ್ನ ಅನುಭವಿಸಿದ್ರು ಅನ್ನೋ ಸುದ್ದಿ ಇದೀಗ ಗೊತ್ತಾಗ್ತಾ ಇದೆ. ಮೈತ್ರಿ ಅವರು 2011 ಮೇ 20ರಂದು ಟ್ರಾಫಿಕ್ ಪೊಲೀಸ್ ಮೇಲೆ ಹಲ್ಲೆ ನಡೆಸಿ ಬಂಧನಕ್ಕೆ ಒಳಗಾಗಿದ್ರು ಅನ್ನೋದು 2011ರಲ್ಲಿ ಒಂದು ಘಟನೆ ನಡೆದಿದ್ದು. ಚಲನಚಿತ್ರ ನಟಿಯಾಗಿದ್ರು ಮೈತ್ರಿ ಅವರು. ವಿಜಯನಗರ ಸಂಚಾರ ಠಾಣೆಯ PC ಶಿವಕುಮಾರ್ ಮೇಲೆ ಹಲ್ಲೆಯನ್ನ ನಡೆಸಿದ್ರು. ಈ ಒಂದು ಹಲ್ಲೆಯ ಆರೋಪದ ಮೇಲೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣ ದಾಖಲಾದ ನಂತರ ಮೈತ್ರಿಯಾಳನ್ನ ಬಂಧಿಸಿ ಪೊಲೀಸರು 2 ದಿನಗಳ ಕಾಲ ಜೈಲಿಗೆ ಕಳಿಸಿದ್ರು ಅನ್ನೋ ವಿಷಯ ಬೆಳಕಿಗೆ ಬಂದಿರೋದು. ಸಂಚಾರ ನಿಯಮ ಉಲ್ಲಂಘಿಸಿದ್ದಷ್ಟೇ ಅಲ್ಲದೆ ಪೊಲೀಸರ ಮೇಲೆ ಕೈ ಕೂಡ ಮಾಡಿದ್ರು ಮೈತ್ರಿ ಅವರು. ಈ ಹಿನ್ನೆಲೆಯಲ್ಲಿ ಅವರ ವಿರುದ್ಧವಾಗಿ IPC ಸೆಕ್ಷನ್ 352, 322 ಹಾಗೂ 504 ಅಡಿಯಲ್ಲಿ ಕೇಸನ್ನ ದಾಖಲು ಕೂಡ ಮಾಡಲಾಗಿತ್ತು. ಮೈತ್ರಿಯ ವಿರುದ್ಧವಾಗಿ ಪೊಲೀಸ್ ಮೇಲೆ ಹಲ್ಲೆ ನಡೆಸಿದ್ದು ಜೊತೆಗೆ ಕಾನೂನಿನ ಟ್ರಾಫಿಕ್ ರೂಲ್ಸ್ ನ ಉಲ್ಲಂಘನೆ ಮಾಡಿದ ಆರೋಪದ ಮೇಲೆ 2011 ಮೇ 20ರಂದು ಮೈತ್ರಿ ಅವರನ್ನ ಬಂಧಿಸಿ 2 ದಿನಗಳ ಕಾಲ ಜೈಲಲ್ಲಿ ಕೂಡ ಇಡಲಾಗಿತ್ತು.
ಇನ್ನು ಈ ಮೈತ್ರಿಯಾ ಅವರ ಹಿನ್ನೆಲೆ ಏನು, ಅವರು ಯಾರು ಅನ್ನೋದನ್ನ ನೋಡೋದಾದ್ರೆ ನಟಿ ಮೈತ್ರಿಯಾ ಮೂಲತಃ ನಾಗಮಂಗಲದವರು ಅಂತ ಹೇಳಿ. ಇನ್ನು ಮೈತ್ರಿಯಾ ಅಭಿನಯಿಸಿದ ಮೊದಲ ಚಿತ್ರ ಸೂರ್ಯ ದಿ ಗ್ರೇಟ್ ಅಂತ ಹೇಳಿ. ಇದಾದ ನಂತರ ಹೃದಯ, ಐ ಮಿಸ್ ಯು, ನಮಸ್ತೆ ಇಂಡಿಯಾ ಚಿತ್ರಗಳಲ್ಲಿ ಕೂಡ ಮೈತ್ರಿಯಾ ನಟಿಸಿದ್ರು ಅಂತ ಹೇಳಿ. ಟೋಪಿವಾಲಾ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಮೈತ್ರಿಯಾ ಈಗಾಗಲೇ ನಟಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಕೂಡ ಮೈತ್ರಿಯಾ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿರೋದು, ಜೊತೆಗೆ ಮಾನವ ಹಕ್ಕು ಭ್ರಷ್ಟಾಚಾರ ನಿರ್ಮೂಲನೆ ಮಂಡಳಿ ಸದಸ್ಯೆ ಕೂಡ ಮೈತ್ರಿಯಾ ಆಗಿದ್ದಾರೆ ಅನ್ನೋ ವಿಚಾರಗಳು ತಿಳಿದು ಬಂದಿರೋದು. ಮೂಲತಃ ನಾಗಮಂಗಲದವರಾದ ಮೈತ್ರಿಯಾ ಅವರು ಇವತ್ತು ಸದಾನಂದ ಗೌಡ ಅವರ ಪುತ್ರ ಕಾರ್ತಿಕ್ ತಮ್ಮನ್ನ ಈ ಮೊದಲೇ ಮದುವೆಯಾಗಿ ಇದೀಗ ಬೇರೆಯವರೊಂದಿಗೆ ನಿಶ್ಚಿತಾರ್ಥ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿರ್ತಾರೆ. ರಮೇಶ್, ಈಗ ಕಾರ್ತಿಕ್ ಅವರ ವಿರುದ್ಧವಾಗಿ ಆರೋಪ ಮಾಡಿರೋದ್ರಿಂದ ಮೈತ್ರಿ ಅವರ ಹಿನ್ನೆಲೆ ಬಗ್ಗೆ ಸಾಕಷ್ಟು ಹುಡುಕಾಟ ನಡೆದಿರೋದು. ಈ ಹುಡುಕಾಟದಲ್ಲಿ ಸಿಕ್ಕ ಒಂದು ಮಾಹಿತಿ ಅಂದ್ರೆ 2011ರಲ್ಲಿ ಈಗಾಗಲೇ ಅರೆಸ್ಟ್ ಆಗಿದ್ರು ಮೈತ್ರಿಯಾ ಅಂತ ಹೇಳಿ. ಈ ಘಟನೆ ವಿವರಣೆ ಕೊಡಬಹುದಾ? ಖಂಡಿತ ಸ್ಮಿತಾ, ಅಂದ್ರೆ 2011 ಮೇ 20ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಬೆಂಗಳೂರಿನ ರಾಜಾಜಿನಗರದ ವೆಸ್ಟ್ ಆಫ್ ಕಾರ್ಡ್ ರೋಡ್ ನಲ್ಲಿ ಈ ಮೈತ್ರಿಯ ತನ್ನ ಸಹೋದರಿಯಾದ ಸುಪ್ರಿಯಾ, ರೇಖಾ ಮತ್ತೆ ರೂಪಾ, ಇನ್ನು 3 ಸಹೋದರರ ಜೊತೆಗೆ ಅಂದ್ರೆ ಸಂಬಂಧಿಕರ ಮದುವೆ ಒಂದಕ್ಕೆ ಹೋಗ್ತಾ ಇರ್ತಾರೆ ಅನ್ನುವಂತಹದ್ದು ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ಸಿಗ್ನಲ್ ಜಂಪ್ ಅನ್ನು ಮಾಡ್ತಾರೆ. ಸಿಗ್ನಲ್ ಜಂಪ್ ಮಾಡಿದ ಸಂದರ್ಭದಲ್ಲಿ ಅಲ್ಲೇ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ವಿಜಯನಗರ ಠಾಣೆ ಸಂಚಾರ ಠಾಣೆ ಅಭಿಜಯ ಆಗಿರುವಂತಹ ಶಿವಕುಮಾರ್ ಅವ್ರನ್ನ ತಡೆದು ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ಅವ್ರ ಜೊತೆ ಮಾತನಾಡುವಂತದ್ದಾಗಿರ್ಬೋದು, ಮತ್ತೆ ಅವರಿಗೆ ಹೊಡೆಯುವಂತಹದ್ದು, ಅಂದ್ರೆ ಅವರಿಗೆ ಮುಖ ಕಪಾಳಕ್ಕೆ ಹೊಡೆದಿರುವಂತಹದ್ದು, ಜೊತೆಗೆ ಅವರ ಅಂಗಿ ಮೇಲಿದ್ದಂತ ಒಂದು ಅವರ ನೇಮ್ ಬೋರ್ಡ್ ಇರುತ್ತೆ, ಆ ನೇಮ್ ಬೋರ್ಡ್ ಅನ್ನ ಕಿತ್ತು ಹಾಕಿ ಅವ್ರ ಮೇಲೆ ತೀವ್ರವಾಗಿ ತಳ್ಳಾಟ ಕೂಡ ಮಾಡಿರ್ತಾರೆ. ಅಂದ್ರೆ ಆ ಹಿನ್ನೆಲೆಯಲ್ಲಿ ಪಿಸಿಯ ತುಟಿಯಲ್ಲಿ ಕೂಡ ರಕ್ತ ಬಂದಿರುತ್ತೆ. ಸೊ ಹೀಗಾಗಿ ಅವ್ರ ಮೇಲೆ ಹಲ್ಲೆಯನ್ನ ಮಾಡಿದ ಸಂದರ್ಭದಲ್ಲಿ ಪಿಸಿ ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ನೀಡಿದ್ದಾರೆ. ಅಂದ್ರೆ ಒಬ್ರು ನಟಿಯಾಗಿ ತನ್ನ ಸಹೋದರರ ಜೊತೆ ಸೇರ್ಕೊಂಡು ಈ ರೀತಿ ಒಬ್ಬ ಸರ್ಕಾರಿ ಅಧಿಕಾರಿಯ ಮೇಲೆ ಕೈ ಮಾಡುವಂತದ್ದು ನಿಜಕ್ಕೂ ಅವರ ಒಂದು ಚಾರಿತ್ರ್ಯವನ್ನ ಮತ್ತೆ ಅವರ ಒಂದು ಏನು ನಡತೆಯನ್ನ ಇಲ್ಲಿ ಬಿಂಬಿಸುತ್ತದೆ. ಆ ನಿಟ್ಟಿನಲ್ಲಿ ಈಗ ಬಸವೇಶ್ವರ ನಗರ ಪೊಲೀಸರು ಒಂದು ಪ್ರಕರಣವನ್ನು ದಾಖಲಿಸಿಕೊಡ್ತಾರೆ. ಐಪಿಸಿ ಸೆಕ್ಷನ್ 352, 332 ಹಾಗೂ 504 ಅಡಿ ಅವರ ವಿರುದ್ಧ ಒಂದು ಕೇಸನ್ನ ದಾಖಲಿಸಿಕೊಂಡು 2 ದಿನಗಳ ಕಾಲ, ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಿ 2 ದಿನಗಳ ಕಾಲ ಜೈಲಲ್ಲಿ ಇಟ್ಟಿದ್ರು. ಅದಾದ ನಂತರ ಬೇಲ್ ಮೇಲೆ ಮೈತ್ರಿಯ ಹೊರಗಡೆ ಬರ್ತಾರೆ. ಅದಾದ ನಂತರ ಯಾವಾಗ ಇಷ್ಟೊಂದು ಪ್ರಕರಣ ಜೈಲಿಗೆ ಹೋಗಿ ಬಂದ ನಂತರ ತಪ್ಪಿನ ಅರಿವು ಆಗ್ತದೆ. ಅದಾದ ನಂತರ ರೆಬಲ್ ಸ್ಟಾರ್ ಅಂಬರೀಶ್ ಅವರು ಈ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸಿ ಅಂದ್ರೆ ಇವರ ರಾಜಿ ಸಂಧಾನವನ್ನ ಮಾಡಿ ಪ್ರಕರಣವನ್ನ ಸುಖಾಂತ್ಯ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ. ಅಂದ್ರೆ ಇವ್ರು ಏನಿದ್ದಾರೆ ಅಂದ್ರೆ ಮೈತ್ರಿಯ ಕೂಡ ಅಂದ್ರೆ ಅಷ್ಟು ಅವರ ಹಿನ್ನೆಲೆ ನೋಡ್ತಾ ಹೋದ್ರೆ ಅಷ್ಟು ಅವರ ಬುದ್ಧಿ ಆಗಿರ್ಬೋದು, ಅಂದ್ರೆ ಅವರ ನಡವಳಿಕೆ ಆಗಿರ್ಬೋದು ಅಷ್ಟು ಸರಿ ಇಲ್ಲ. ಅಂದ್ರೆ ತುಂಬಾ ಮತ್ತೆ ಜೊತೆಗೆ ಅವರ ಹತ್ರದಿಂದ ಕಂಡಂತವರ ನಾವು ವಿಚಾರಣೆ ಮಾಡಿದ್ರೆ ಅವರ ನಡತೆ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ ಅನ್ನುವಂತ ಅಂದ್ರೆ ಆರೋಪಗಳನ್ನ ಮಾಡ್ತಾರೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಸಾಕ್ಷ್ಯಾಧಾರಗಳು ಈಗ ಲಭ್ಯ ಇಲ್ಲದೆ ಇರಬಹುದು. ಆದ್ರೆ ಅವ್ರ ಬಗ್ಗೆ ಗೊತ್ತಿದ್ದವರು ಹೇಳುವಂತದ್ದು ಆ ಯುವತಿಯ ಬಗ್ಗೆ ಅಷ್ಟು ಒಳ್ಳೆಯ ಮಾತುಗಳನ್ನ ಈವರೆಗೆ ಯಾರು ಹೇಳಿಲ್ಲ. ಅಂದ್ರೆ ಈ ಮೂಲತಃ ನಾಗಮಂಗಲದ ಗೌಡ ಕುಟುಂಬಕ್ಕೆ ಸೇರಿದಂತ ಮೈತ್ರಿಯಾ ಎಂದರೆ ಈಕೆ ಬೆಂಗಳೂರಿಗೆ ಬಂದು ಅಂದ್ರೆ ಚಿತ್ರರಂಗದಲ್ಲಿ ಗುರುತಿಸಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಕನ್ನಡದಲ್ಲಿ 2-3 ಚಿತ್ರಗಳಲ್ಲಿ ಸೂರ್ಯ ದಿ ಗ್ರೇಟ್ ಅಂದ್ರೆ ಅಜಯ್ ರಾವ್ ಜೊತೆ ಒಂದು ಚಿತ್ರವನ್ನ ಮಾಡಿದ್ರೆ. ಅದಾದ ನಂತರ ಪುನೀತ್ ರಾಜ್ಕುಮಾರ್ ಅಭಿನಯದ ಮೌರ್ಯ ಚಿತ್ರದಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ತಂಗಿಯ ಪಾತ್ರದಲ್ಲಿ ಅಭಿನಯಿಸಿರುವಂತಹದ್ದು. ಅದಾದ ನಂತರ ಮತ್ತೆ ಸುಂದರಿ ಗಂಡ ಸದಾನಂದ ಅನ್ನುವಂತ ಒಂದು ಚಿತ್ರದಲ್ಲಿ ಚರಣ್ ಜೊತೆ ಅಭಿನಯ ಮಾಡಿದ್ರೆ. ಇದಲ್ಲದೆ ತಮಿಳು ಚಿತ್ರರಂಗದಲ್ಲಿ ಕೂಡ 2 ಚಿತ್ರಗಳಲ್ಲಿ ನಟಿಸಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರೋದು. ಇದಲ್ಲದೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ನಲ್ಲಿ ಕೂಡ ಆಕೆ ಸಕ್ರಿಯವಾಗಿ ಭಾಗವಹಿಸಿದ್ಲು ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಹಿನ್ನೆಲೆ ಇರುವಂತಹದ್ದು, ಜೊತೆಗೆ ಆಕೆಯ ಮೇಲೆ ಕೆಲವು ಪ್ರಕರಣಗಳಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿರುವಂತಹದ್ದು. ಅಂದ್ರೆ 2011 ಮೇ 20ನೇ ತಾರೀಕು ಒಬ್ರು ಸಂಚಾರಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಹದ್ದು, ಹಲ್ಲೆ ಮಾಡಿ ಜೈಲಿಗೆ ಹೋಗಿ ಹೊರಗೆ ಬಂದಿದ್ದಾರೆ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಅಂದ್ರೆ ಇದೇ ರೀತಿ ಮತ್ತೆ ಕೆಲವರು ಆಕೆಯನ್ನ ತೀರಾ ಹತ್ತಿರದಿಂದ ಕಂಡಂತವ್ರು ಹೇಳೋ ಪ್ರಕಾರ ಇದೇ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕೆಲವರ ಜೊತೆ ತೀರಾ ಹತ್ತಿರವಾಗಿ ಆಕೆ ಜೊತೆ ಕ್ಲೋಸ್ ಆಗಿರುವಂತಹದ್ದು, ಅವರ ಜೊತೆ ಈ ರೀತಿ ಅಫೈರ್ಗಳಿದೆ ಅನ್ನುವಂಥದ್ದು ಹೇಳ್ಕೊಳ್ಳುವಂಥದ್ದು. ಅಂದ್ರೆ ಆಕೆಯ ಮೇಲೆ ಆರೋಪಗಳು ಸಾಕಷ್ಟು ಇದೆ. ಆದ್ರೆ ಈ ಪ್ರಕರಣದಲ್ಲಿ ಅಂದ್ರೆ ಕಾರ್ತಿಕ್ ಪ್ರಕರಣದಲ್ಲಿ ಕೆಲವೊಂದು ಸಾಕ್ಷ್ಯಾಧಾರಗಳು ಅಂದ್ರೆ ಅವರೇ ನೇರವಾಗಿ ಆರೋಪ ಮಾಡ್ತಾರೆ. ಆದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಸಾಕಷ್ಟು ಇನ್ನೂ ಸಾಕ್ಷ್ಯಾಧಾರಗಳಾಗಲಿ ಅಂದ್ರೆ ಅವರಿಂದ ಅನ್ಯಾಯಕ್ಕೆ ಒಳಗಾದರೂ ಮುಂದೆ ಬರಬೇಕಿದೆ. ಒಟ್ಟಾರೆ ಇವರ ಹಿನ್ನೆಲೆ ನೋಡ್ತಾ ಹೋದ್ರೆ ಆಕೆಯ ಮೇಲೆ ಒಂದು ಕೇಸ್ ಇರುವಂತಹದ್ದು. ಸ್ಮಿತಾ, ರೈಟ್. ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.